ಇದ್ದಕ್ಕಿದ್ದಂತೆ 2.5 ವರ್ಷಗಳ ನಂತರ ಸಿದ್ದರಾಮಯ್ಯ ಇದ್ದಕ್ಕಿದ್ದಂಗೆ ಯಾಕೆ ಈ ಡಿನ್ನರ್ ಮೀಟಿಂಗ್ ಅನ್ನ ಕರೆದ್ರು? ಏನಾಗ್ತದೆ ಆಕ್ಚುಲ್ ಆಗಿ ಕಾಂಗ್ರೆಸ್ನಲ್ಲಿ? ಬದಲಾವಣೆಯ ಮುನ್ಸೂಚನೆನ ಇದೇನಾದ್ರೂ? ನವೆಂಬರ್ನಲ್ಲಿ ಸಿಎಂ ಆಗುವಂತಹ ಕನಸನ್ನ ಡಿ.ಕೆ. ಶಿವಕುಮಾರ್ ಕಾಣ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕನಸಿಗೆ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಅಡ್ಡಿಯಾಗತ್ತಾ? ಸಂಪುಟ ಸರ್ಜರಿಗೂ ಮುನ್ನವೇ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಸಚಿವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ಪ್ಲಾನ್? ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಪದೇ ಪದೇ ಪ್ರಸ್ತಾಪ ಆಗ್ತಲೇ ಇತ್ತು. ಪವರ್ ಶೇರಿಂಗ್ ಅಂದ್ರೆ 2.5 ವರ್ಷಗಳ ಕಾಲ ಆರಂಭದಲ್ಲಿ ಸಿದ್ದರಾಮಯ್ಯ, ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನ ತೆಗೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಮಾತುಗಳು ಆಗಿನಿಂದಲೂ ಕೇಳಿ ಬರ್ತಲೇ ಇತ್ತು. ಅದಕ್ಕೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನ ಎಷ್ಟೇ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ. ಈಗ ಬೇರೆ 2.5 ವರ್ಷ ಮುಗಿತಾ ಬಂತಲ್ಲ, ಹಾಗಾಗಿ ಇವತ್ತಿನ ಈ ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಚಿವರುಗಳನ್ನೆಲ್ಲ ಒಟ್ಟಿಗೆ ಗುಡ್ಡೆ ಹಾಕಿ ಒಂದು ಒಳ್ಳೆ ಅವರಿಗೆ ಊಟ ಮಾಡಿಸೋದ್ರ ಮುಖಾಂತರ, ನೋಡ್ರಯ್ಯ ಇನ್ನೊಂದು 2.5 ವರ್ಷ ನಾನೇ ಇರ್ತೀನಿ, ನನಗೆ ಸಪೋರ್ಟ್ ಮಾಡ್ಬೇಕು ನೀವುಗಳು ಅಂತ ಏನಾದ್ರು ಕೇಳ್ತಾರಾ? ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಿದ್ದರಾಮಯ್ಯ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರ? ಡಿ.ಕೆ. ಶಿವಕುಮಾರ್ಗೆ ಈ ಮೀಟಿಂಗ್ ಹೊಡೆತ ಕೊಡುತ್ತಾ, ಪೆಟ್ಟು ಕೊಡುತ್ತಾ, ಅವರ ಸಿಎಂ ಕನಸಿಗೆ ಭಗ್ನ ಉಂಟು ಮಾಡುತ್ತಾ? ಹೀಗೆ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆಗಳು ಯಾವಾಗ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅಂತ ಗೊತ್ತಾಯ್ತೋ ಆಗಿನಿಂದಲೂ ಕೇಳಿ ಬರ್ತಾ ಇದೆ. ಒಂದು, ಸಚಿವರಲ್ಲಿ ಡವಡವ, ಎಲ್ಲಿ ನನ್ನ ಸ್ಥಾನ ಹೋಗ್ಬಿಡುತ್ತಪ್ಪ, ಸಂಪುಟ ಪುನರಚನೆ ಏನಾದರೂ ಆಗುತ್ತಾ, ಮೇಜರ್ ಸರ್ಜರಿ ಆಗುತ್ತಾ ಅಂತ. ಎರಡನೇದು, ಇಲ್ಲ ಇದು ಸಿದ್ದರಾಮಯ್ಯ ತಮ್ಮ ಸಂಪುಟವನ್ನು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಮಾಡ್ತಾ ಇರುವಂತಹ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅಂತ ಇದ್ದಾರೆ. ಎರಡರಲ್ಲಿ ಯಾವುದು ನಿಜ, ಯಾವುದು ಸುಳ್ಳು ಗೊತ್ತಿಲ್ಲ. ಕೆಲವರು ಕೇಳಿದ್ರೆ ಹೇಳ್ತಾ ಇದ್ದಾರೆ, ಅಯ್ಯೋ ಈಗ ನಮ್ಮ ಮುಖ್ಯಮಂತ್ರಿಗಳು ಊಟ ಕರೆದ್ರೆ ಹೋಗ್ಬಾರ್ದ ಹಂಗಾದ್ರೆ ಅಂತ ಕೇಳ್ತಾರೆ. ಇನ್ನು ಕೆಲವರು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನಮ್ಮ ಕಡೆ ನಾಟಿ ಕೋಳಿ ಮುದ್ದೆ ಮಾಡಲ್ಲ, ಹಂಗಾಗಿ ಅವ್ರು ಮಾಡ್ತಾರೆ, ಅಲ್ಲೋಗಿ ಊಟ ಮಾಡ್ಕೊಂಡ್ ಬರ್ತೀವಿ, ಅವ್ರು ಬಸ್ಸಾರು ಮುದ್ದೆ ಕೊಟ್ಟರು ತಿಂತೀವಿ, ನಾಟಿ ಕೋಳಿ ಸಾರು ಮುದ್ದೆ ಕೊಟ್ಟರು ತಿನ್ಕೊಂಡು ಬರ್ತೀವಿ ಅಂತ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರೊಳಗಿರುವಂತಹ ಗೌಪ್ಯತೆ ಏನು ಅನ್ನೋದು, ಕುತೂಹಲ ಏನು ಅನ್ನೋದು ಬಹುಶಃ ಸಂಪುಟದ ಸಚಿವರುಗಳಿಗೂ ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನು ಭಾರಿ ಚರ್ಚೆಗೆ ಸಿದ್ದರಾಮಯ್ಯ ಅವರ ಈ ಡಿನ್ನರ್ ಪಾಲಿಟಿಕ್ಸ್ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಏಕಾಏಕಿ ಡಿನ್ನರ್ಗೆ ಕರೆದಿದ್ದಾದ್ರೂ ಯಾಕೆ? ಸೀಟ್ ಭದ್ರ ಮಾಡಿಕೊಳ್ಳುವ ತಂತ್ರವನ್ನೇನಾದ್ರೂ ಮಾಡಿದ್ರ? ಹೈಕಮಾಂಡ್ಗೆ ಮೆಸೇಜ್ ಕೊಡುವಂತಹ ಮರ್ಮವ ಇದು? ಗ್ಯಾರಂಟಿ ನ್ಯೂಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಇವತ್ತು ಸಂಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲೇ
ಶುರುವಾಗುವಂತಹ ಈ ಡಿನ್ನರ್ ಇದೆಯಲ್ಲ, ಇದು ಬಹಳ ಕುತೂಹಲಗಳಿಗೆ ಮತ್ತು ಬಹಳ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಯಾಕಿರ್ಬೋದು ಅಂತ ಒಂದು ನಾವು ಆರಂಭದಲ್ಲೇ ಹೇಳಿದ್ವಿ, ಸಚಿವ ಸಂಪುಟ ಬದಲಾವಣೆಗೆ ಕುರಿತಾಗಿ ಮುನ್ಸೂಚನೆ ಕೊಡಕ ಕೆಲವರಿಗೆ ಅಂತ. ಎರಡನೇದು, ಸಿದ್ದರಾಮಯ್ಯ ಅವರು ಸಚಿವರುಗಳನ್ನೆಲ್ಲ ಒಟ್ಟಿಗೆ ಕೂರಿಸಿ ಅಂದರೆ ತಾವೇ ಮುಂದುವರಿಯುವಂತಹ ಪ್ಲಾನ್ ಅಂತ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಇದು ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವಂತಹ ಮೀಟಿಂಗ್ ಆಗಬಹುದಾ, ಹೈಕಮಾಂಡ್ಗೆ ಮೆಸೇಜ್ ಏನಾದರೂ ಪಾಸ್ ಮಾಡ್ತಾರಾ, ಹೀಗೆ ಹಲವಾರು ನಾನಾ ಕಾರಣಗಳು ಒಂದು ಚರ್ಚೆ ಆಗ್ತಾ ಇದೆ. ಅಲ್ಟಿಮೇಟ್ ಆಗಿ ಅವ್ರ ಮೀಟಿಂಗಲ್ಲಿ ಏನು ಮಾತಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಯಾರು ಕೂಡ ಇದರ ಸುಳಿವನ್ನು ಬಿಟ್ಕೊಡ್ತಿಲ್ಲ. ಅವ್ರಿಗೆ ಗೊತ್ತಿದ್ರಲ್ವ ಬಿಟ್ಕೊಡೋಕ್ಕೆ, ಇಲ್ಲ ಅಂದರೆ ಒಬ್ಬರು ಬಾಯಿಂದ ಒಬ್ಬರಿಗೆ ಬಂದುಬಿಡೋದು, ಅದು ಗೊತ್ತಾಗ್ತಾಯಿತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ, ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಸ್ವತಃ ಆ ಪಕ್ಷದ ಸಚಿವರುಗಳಿಗೂ ಕೂಡ ಮಾಹಿತಿ ಇಲ್ಲ. ಹಾಗಾಗಿ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದನ್ನ ಅರ್ಥೈಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. DK ಶಿವಕುಮಾರ್ಗೆ ಟಾಂಗ್ ಕೊಡೋಕೆ, ಈಗ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡೋಕೆ, ಸಚಿವ ಸಂಪುಟ ಮೇಜರ್ ಸರ್ಜರಿ ಮಾಡೋಕ್ಕೆ, ಹಿಂಗೆ ಹಲವಾರು ರೀತಿಯಲ್ಲಿ ಚರ್ಚೆಗಳನ್ನು ವ್ಯಾಖ್ಯಾನಗಳನ್ನು ಮಾಡಲಾಗ್ತಾ ಇದೆ. ಅಲ್ಟಿಮೇಟ್ ಆಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ಏನು ಚರ್ಚೆ ಆಗುತ್ತೆ ಕಾದು ನೋಡೋಣ.